ಅವರೆಲ್ಲ ಹಾಡಿಯಲ್ಲಿ ವಾಸ ಮಾಡೋ ಗಿರಿಜನರು. ಸರ್ಕಾರ ಅವರ ಅಭಿವೃದ್ಧಿಗೆ ಕೋಟಿ ಕೋಟಿ ಹಣ ಸುರಿದಿದೆ. ಆದರೆ ಪರಿಸ್ಥಿತಿ ಮಾತ್ರ ಸುಧಾರಿಸಿಲ್ಲ. ಯಾಕಂದ್ರೆ ಇಲ್ಲೊಂದು ಹಾಡಿಯ ಜನರು ನೀರಿಗಾಗಿ ಇನ್ನಿಲ್ಲದ ಕಷ್ಟ ಅನುಭವಿಸುತ್ತಿದ್ದಾರೆ. ಹನಿ ಹನಿ ನೀರಿಗೂ ಪರದಾಟ, ಬಿಂದಿಗೆ ನೀರು ತರಲು ಹರಸಾಹಸ, ಕಂಕುಳಲ್ಲಿ ಮಗು ಹೊತ್ತು ದಾರಿ ಸವಿಸಬೇಕಿದೆ. ಮನೆಗೆ ನೀರು ತರುವಷ್ಟರಲ್ಲಿ ಹೊತ್ತು ಕಳೆದು ಹೋಗ್ತಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಚೆನ್ನಯ್ಯನಕೋಟೆ ಗ್ರಾಮದ ಚಡನ್ನಂಗಿ ಬಸವನಹಾಡಿಯ ಜನರು ನೀರಿಗಾಗಿ ನಿತ್ಯ ಪರದಾಡ್ತಿದ್ದಾರೆ. ಕಾವೇರಿ ತವರು ಕೊಡಗು ಜಿಲ್ಲೆಯಲ್ಲಿ ಫೆಬ್ರವರಿ ಮೊದಲ ವಾರದಲ್ಲಿ ನೀರಿನ ಗಂಭೀರ ಸಮಸ್ಯೆ ಎದುರಾಗಿರುವಂತದ್ದು. ಇದು ಮೀಸಲು ಅರಣ್ಯದೊಳಗೆ ಇಲ್ಲಿ ಸುಮಾರು 25 ಹಾಡಿ ಕುಟುಂಬಗಳು ನೆಲೆಸಿದ್ದಾವೆ. ಈ 25 ಕುಟುಂಬಗಳಿಗೆ ಇಲ್ಲೊಂದು ಒಂದು ವಾಟರ್ ಟ್ಯಾಂಕ್ ಮಾಡಿಕೊಟ್ಟಿದ್ದಾರೆ, ಮತ್ತೊಂದು ಬೋರ್ವೆಲ್ ಇದೆ. ಆ ವಾಟರ್ ಟ್ಯಾಂಕ್ ದುರವಸ್ಥೆ ಯಾವ ರೀತಿ ಇದೆ ಅಂದ್ರೆ ಅದಕ್ಕೆ 3 ತಿಂಗಳಿಂದ ನೀರೇ ಬಂದಿಲ್ಲ. ಪಾಪ ಇನ್ನು ಮಕ್ಕಳಿಗಂತೂ ಕುಡಿಯಲಿಕ್ಕೆ ನೀರಿಲ್ಲದೆ ಇಲ್ಲಿಂದ ಒಂದು 1.25 ಕಿಲೋಮೀಟರ್ ದೂರ ಹೋಗಿ ಕೊಳಚೆಗುಂಡಿಯಿಂದ ನೀರು ತರ್ತಾರೆ. ಅಂದಹಾಗೆ ಈ ಹಾಡಿಯಲ್ಲಿ 80ಕ್ಕೂ ಅಧಿಕ ಮಂದಿ ವಾಸವಿದ್ದಾರೆ. ಐಟಿಡಿಪಿ ಕಟ್ಟಿಸಿರೋ ಮನೆಗಳಲ್ಲೇ ಇವರೆಲ್ಲ ವಾಸವಿದ್ದಾರೆ. ಹಾಡಿಯಲ್ಲಿದ್ದ ಒಂದು ಟ್ಯಾಂಕ್ ಒಡೆದು ಹೋಗಿದ್ದು 2 ಬೋರ್ವೆಲ್ಗಳಲ್ಲಿ ಅರ್ಧ ಗಂಟೆ ಮಾತ್ರ ನೀರು ಬರುತ್ತೆ. ಹೀಗಾಗಿ ಜನರೆಲ್ಲ ಬಿಂದಿಗೆ ಹಿಡಿದು ಕಾಡೊಳಗೆ ಸಿಗೋ ನೀರಿಗಾಗಿ ಅಲೆದಾಡ್ತಿದ್ದಾರೆ. ನೀರಿಲ್ಲ, ಕುಡಿಯಲಿಕ್ಕೆ ನೀರೇ ಇಲ್ಲ. ಅದು ನೀರು ಬಿಡ್ತಾರೆ, ಆ ನೀರು ಬಂದು ಟ್ಯಾಂಕಿಗೆ ಹತ್ತಿದ್ರೂ ಒಂದಿಷ್ಟು ಬೀಳ್ತದೆ. ಬಂದರೆ ಅರ್ಧ ಟ್ಯಾಂಕ್ ಒಡೆದೋಗಿದೆ. ನೀರಿಲ್ಲದೆ ಮಕ್ಕಳು ಮರಿಗೆಲ್ಲ ಹುಷಾರಿಲ್ಲದೆಲ್ಲ ಆಯ್ತದೆ. ಸ್ನಾನ ಮಾಡ್ಲಿಕ್ಕೆಲ್ಲ ಇದೇ ನೀರಿನ ಬಂದು ಆಡಿಸ್ಕೊಂಡು ಹೋಗಿ ಸ್ನಾನ ಮಾಡ್ಕೊಳ್ಳೋದು ವಾರಕ್ಕೆ ಒಂದ್ಸಲ ಆದ್ರು. ಇನ್ನೇನು ಮಾಡೋದು? ಮೆಂಬರ್ಗಳಿಗೆ ಹೇಳಿದ್ವಿ, ಓಟ್ ಕೇಳ್ಕೊಂಡು ಹೋಯ್ತಾರೆ, ಬಂದು ಓಟ್ ಇಸ್ಕೊಂಡು ಹೋಯ್ತಾರೆ. ಆಗ ನಾ ಮಾಡಿಕೊಡ್ತೀವಿ ಅಂತ ಓಟ್ ಹಾಕಿದ ಮೇಲೆ ನಮ್ಮನೆ ಯಾಕೆ ತಿರುಗಿ ಅವ್ರು ನೋಡ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ಈಗ ಬೋರ್ವೆಲ್ ನೀರು ಸೇವಿಸಿ ಹಾಡಿಯ ಮಕ್ಕಳ ಆರೋಗ್ಯ ಕೆಡ್ತಿದೆ. ಇನ್ನು ನೀರಿಲ್ಲದೆ ಬಟ್ಟೆ ಕೂಡ ಒಗೆಯೋಕ್ಕಾಗ್ತಿಲ್ಲ. ಸ್ನಾನವನ್ನು ವಾರಕ್ಕೊಮ್ಮೆ ಮಾಡುವ ಸ್ಥಿತಿ ಬಂದಿದೆ. ಆನೆ ಕಾಟದ ನಡುವೆ ಕಾಡಿನಲ್ಲಿ ನೀರು ತರೋದೇ ಇವರಿಗೆ ಸವಾಲಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯವರು ಗಮನ ಕೊಡ್ತಿಲ್ವಂತೆ. ಇಲ್ಲಿ ಪಂಚಾಯಿತಿ ಮೆಂಬರು ಬರೋದಿಲ್ಲ, ಯಾರು ಬರೋದಿಲ್ಲ. ಒಂದು ರೋಡ್ ಸರಿ ಇಲ್ಲ, ಒಂದು ಕರೆಂಟ್ ಸರಿ ಇಲ್ಲ, ಒಂದು ನೀರು ಸರಿ ಇಲ್ಲ, ಯಾವುದು ಸರಿ ಇಲ್ಲ ನಮಗೆ. ಎಲ್ಲ ಲೋಟಿಗೆ ಮಾತ್ರ ಬರ್ತಾರೆ. ಸಂಜೆ 7 ಗಂಟೆ ಆದ್ರೂ ಬರ್ತಾರೆ, 8 ಗಂಟೆ ಆದ್ರೂ ಬರ್ತಾರೆ. ಇಲ್ಲಿ ನಮಗೆ ಓಟ್ ಬೇಕಮ್ಮ, ಅದಕ್ಕೆ ಆಗಬೇಕಮ್ಮ, ಇದಕ್ಕೆ ಬೇಕಮ್ಮ ಅಂತ ಹೇಳ್ಕೊಂಡು ಎಲ್ಲದಕ್ಕೂ ಬರ್ತಾರೆ. ಫೆಬ್ರವರಿಯಲ್ಲೇ ಜಲದಾಹ ಎದುರಾಗಿದ್ದು ಬೇಸಿಗೆಯಲ್ಲಿ ಪರಿಸ್ಥಿತಿ ಮತ್ತೇಗೋ ಎಂಬ ಆತಂಕ ಕಾಡ್ತಿದೆ. ಹಾಡಿ ಜನರ ಜಲದಾಹಕ್ಕೆ ಅಧಿಕಾರಿಗಳು ಮುಕ್ತಿ ನೀಡಬೇಕಿದೆ. ಗೋಪಾಲ್ ಸೋಮಯ್ಯ, TV9 ಕೊಡಗು.